ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಭಾರತದ ಅತಿದೊಡ್ಡ ಎಲೆಕ್ಟ್ರಿಕ್ ಕಾರು ತಯಾರಕ ಕಂಪನಿಯಾದ ಟಾಟಾ ಮೋಟಾರ್ಸ್ ತನ್ನ ವಿನೂತನ ಬೆಲೆ ವಾಹನಗಳ ವಿನ್ಯಾಸಗಳಿಂದ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದೆ. ಇಂಧನ ಚಾಲಿತ ವಾಹನಗಳು ಮಾತ್ರವಲ್ಲದೆ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆಗೂ ಟಾಟಾ ಮೋಟಾರ್ಸ್ ಲಗ್ಗೆ ಇಟ್ಟು ಉತ್ತಮ ಪೈಪೋಟಿ ನೀಡಿತ್ತು. ಇದೀಗ 2025ರ ಆರ್ಥಿಕ ವರ್ಷದಲ್ಲಿ ಇವಿ ವಾಹನಗಳ ಹೊಸ ಮಾದರಿಗಳನ್ನ ಬಿಡುಗಡೆ ಮಾಡಲು ಟಾಟಾ ಮೋಟಾರ್ಸ್ ಸಜ್ಜಾಗಿದೆ. 2025ನೇ ಹಣಕಾಸು ವರ್ಷದಲ್ಲಿ ಟಾಟಾ ಮೋಟಾರ್ಸ್ ಸುಮಾರು 65,000 ವಿದ್ಯುತ್ ವಾಹನಗಳನ್ನ ಮಾರಾಟ ಮಾಡಿದೆ. ಆದರೆ ಇದು 2024ನೇ ಹಣಕಾಸು ವರ್ಷಕ್ಕೆ ಹೋಲಿಸಿದ್ರೆ ಶೇಕಡಾ 10ರಷ್ಟು ಮಾರಾಟ ಕುಸಿತವನ್ನ ತೋರಿಸುತ್ತೆ. ಹೀಗಾಗಿ ಎಲೆಕ್ಟ್ರಿಕ್ ವಾಹನಗಳ ಮಾರುಕಟ್ಟೆಯಲ್ಲಿ ತಮ್ಮ ಅಸ್ತಿತ್ವ ಹಾಗೂ ಪೈಪೋಟಿಯನ್ನ ಗಟ್ಟಿಗೊಳಿಸಲು ಟಾಟಾ ಮೋಟಾರ್ಸ್ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ತನ್ನ ಕುಸಿಯುತ್ತಿರುವ ಇವಿ ಮಾರುಕಟ್ಟೆ ಪಾಲನ್ನು ತಡೆಯುವ ಪ್ರಯತ್ನದಲ್ಲಿ ಜೂನ್ 3ರಂದು ಹ್ಯಾರಿಯರ್ ಇವಿ ಹಾಗೂ ಸಿಯೇರಾ ಇವಿ ಅನ್ನ ಬಿಡುಗಡೆ ಮಾಡಲಿದೆ. 2025ರಲ್ಲಿ ಹಲವಾರು ವಾಹನ ತಯಾರಕರಿಂದ ಹೊಸ ವಿದ್ಯುತ್ ವಾಹನಗಳ ಬಿಡುಗಡೆ ನಿರೀಕ್ಷಿಸಲಾಗಿತ್ತು. ಅದರಂತೆ ಟಾಟಾ ಮೋಟಾರ್ಸ್ ಮುಂದಿನ ತಿಂಗಳು ಹ್ಯಾರಿಯರ್ ವಿದ್ಯುತ್ ವಾಹನವನ್ನ ಬಿಡುಗಡೆ ಮಾಡಲಿದ್ದು, ಇದರ ಬೆಲೆ 20 ಲಕ್ಷಕ್ಕಿಂತ ಹೆಚ್ಚಿರಲಿದೆ. ಇದರ ನಂತರ ಸಿಯೇರಾ ವಿದ್ಯುತ್ ವಾಹನ ಬಿಡುಗಡೆ ಮಾಡುವ ಯೋಜನೆ ಕೂಡ ಇದು ಹೊಂದಿದೆ. ಪ್ರಸ್ತುತ ವರ್ಷ ಇವಿ ವಿಭಾಗದಲ್ಲಿ ಅಸ್ತಿತ್ವದಲ್ಲಿರುವ ವಾಹನ ಮಾದರಿಗಳ ಬೆಲೆ ಮೌಲ್ಯಮಾಪನ ಮಾತ್ರವಲ್ಲದೆ ಹ್ಯಾರಿಯರ್ ಇವಿ ಮತ್ತು ಸಿಯೇರಾ ಇವಿ ಎಂಬ 2 ಹೊಸ ಉತ್ಪನ್ನಗಳ ಸೇರ್ಪಡೆ ಮಾಡ್ತಾ ಇದ್ದೇವೆ ಎಂದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತು ಟಾಟಾ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಮೊಬಿಲಿಟಿಯ ವ್ಯವಸ್ಥಾಪಕ ನಿರ್ದೇಶಕ ಶೈಲೇಶ್ ಚಂದ್ರ ಹೇಳಿದ್ದಾರೆ. ಹಾಗೂ ಇದು ಇವಿ ಕಡೆಯಿಂದ ನಮಗೆ ಬಲವಾದ ವರ್ಷವಾಗಲಿದೆ. ಗ್ರಾಹಕರ ಅನುಭವದ ಸಮಸ್ಯೆಗಳಿಂದಾಗಿ ಕಳೆದ ವರ್ಷ ನಮ್ಮ ಬ್ರ್ಯಾಂಡ್ ಮೇಲೆ ಪರಿಣಾಮ ಬೀರಿತು. ಹೀಗಾಗಿ ಗ್ರಾಹಕರ ಅನುಭವ, ಬ್ರ್ಯಾಂಡ್ ಗ್ರೂಪ್ಸ್ ಮತ್ತು ಮಾರ್ಕೆಟಿಂಗ್ ಅಭಿಯಾನಗಳನ್ನು ಸುಧಾರಿಸುವ ಚಿಂತನೆ ಹೊಂದಿದ್ದೇವೆ. ಇದರಿಂದ ಇವಿ ಮಾರಾಟದ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆ ಇದೆ ಎಂದು ಚಂದ್ರ ಹೇಳಿದ್ದಾರೆ. ಇನ್ನು ಚೀನಾದ ಸರ್ಕಾರಿ ಸ್ವಾಮ್ಯದ SAIC ಮೋಟಾರ್ ಬೆಂಬಲದೊಂದಿಗೆ JSW MG ಮೋಟಾರ್ ಇಂಡಿಯಾ ಎಲೆಕ್ಟ್ರಿಕ್ ವಾಹನ ವಿಭಾಗದಲ್ಲಿ ಟಾಟಾ ಮೋಟಾರ್ಸ್ನ ಚಾರ್ಮ್ ಅನ್ನ ನಿರಂತರವಾಗಿ ಕಡಿಮೆ ಮಾಡ್ತಿದೆ. ಜೊತೆಗೆ ಮಹೀಂದ್ರಾ ಮತ್ತು ಮಹೀಂದ್ರಾದ ಹೊಸ ಎಲೆಕ್ಟ್ರಿಕ್ ಮಾದರಿಗಳಾದ VE6 ಮತ್ತು XEV9eಗಳ ಪರಿಚಯದೊಂದಿಗೆ ಟಾಟಾಗೆ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿದೆ. ಏಪ್ರಿಲ್ 2025ಕ್ಕೆ ಹೋಲಿಸಿದ್ರೆ ಪ್ರಸ್ತುತ ಟಾಟಾ ಮೋಟಾರ್ಸ್ ಇವಿ ಮಾರಾಟದಲ್ಲಿ ಶೇಕಡಾ 11ರಷ್ಟು ಕುಸಿತ ಕಂಡಿದೆ. ಸರ್ಕಾರದ ವಾಹನ ಪೋರ್ಟಲ್ನ ದತ್ತಾಂಶದ ಪ್ರಕಾರ ಟಾಟಾ ಮೋಟಾರ್ಸ್ ಮಾಸಿಕ ಇವಿ ಮಾರುಕಟ್ಟೆ ಪಾಲು ಶೇಕಡಾ 36ರಷ್ಟು ಇಳಿದಿದೆ. ಆದರೆ ಕಂಪನಿಯು ತನ್ನ ಇವಿ ಮಾರುಕಟ್ಟೆ ಪಾಲನ್ನ ಶೇಕಡಾ 50ಕ್ಕಿಂತ ಹೆಚ್ಚು ಇರಿಸಿಕೊಳ್ಳಲು ಆಶಿಸ್ತಾ ಇದೆ ಎಂದು ಶೈಲೇಶ್ ಚಂದ್ರ ತಿಳಿಸಿದ್ದಾರೆ. ಭಾರತದಲ್ಲಿ ಎಲೆಕ್ಟ್ರಿಕ್ ಕಾರುಗಳನ್ನ ಮುಖ್ಯವಾಹಿನಿಗೆ ತಂದ ಮೊದಲ ಕಾರು ತಯಾರಕ ಕಂಪನಿ ಟಾಟಾ ಮೋಟಾರ್ಸ್. ಇದರ ಇವಿ ಪೋರ್ಟ್ಫೋಲಿಯೋದಲ್ಲಿ ಹ್ಯಾಚ್ಬ್ಯಾಕ್, ಟಿಯಾಗೋ ಇವಿ, ಕಾಂಪ್ಯಾಕ್ಟ್ SUVಗಳಾದ ಪಂಚ್ ಇವಿ ಮತ್ತು ನೆಕ್ಸಾನ್ ಇವಿ ಮತ್ತು ಮಧ್ಯಮ ಗಾತ್ರದ SUV ಕರ್ವ್ ಇವಿ ಸೇರಿಸಿವೆ. ವಿದೇಶಿ ಕಾರುಗಳ ಪೈಪೋಟಿಯಲ್ಲಿ ದೇಶದ ಹೆಮ್ಮೆಯ ಟಾಟಾ ಮೋಟಾರ್ಸ್ ಇಲ್ಲಿಯವರೆಗೂ ವಾಹನ ಮಾರುಕಟ್ಟೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ಜಗತ್ತು ಎಲೆಕ್ಟ್ರಾನಿಕ್ ವಾಹನಗಳಿಗೆ ಬದಲಾದಂತೆ ತನ್ನ ಉತ್ಪಾದನೆಯಲ್ಲೂ ಇವಿಯನ್ನ ಅಳವಡಿಸಿಕೊಂಡು ಗ್ರಾಹಕರಿಗೆ ಒದಗಿಸಿದೆ. ಆದರೆ ಇತ್ತೀಚೆಗೆ ಜನರ ಬದಲಾದ ಆದ್ಯತೆ, ವಿವಿಧ ಇವಿ ಕಂಪನಿಗಳ ನೂತನ ಎಲೆಕ್ಟ್ರಿಕ್ ವಾಹನಗಳ ಸೌಲಭ್ಯ, ಬೆಳೆಯ ಪೈಪೋಟಿಯಿಂದ ಟಾಟಾ ಮೋಟಾರ್ಸ್ ಇವಿ ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ಜೂನ್ ತಿಂಗಳಿಂದ ಹೊಸ ಪ್ರಯೋಗಕ್ಕೆ ಈ ಕಂಪನಿ ಮುಂದಾಗಿದ್ದು ಹ್ಯಾರಿಯರ್ ಇವಿ ಮತ್ತು ಸಿಯೇರಾ ಇವಿಗಳನ್ನ ಬಿಡುಗಡೆ ಮಾಡಲಿದೆ. ಇದಿಷ್ಟು ಟಾಟಾ ಮೋಟಾರ್ಸ್ನ ಹೊಸ ಎಲೆಕ್ಟ್ರಾನಿಕ್ ವಾಹನ ಬಿಡುಗಡೆ ಕುರಿತು ಅಪ್ಡೇಟ್ಸ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಬರ್ತೇವೆ. ಇದು 1 ಟಿವಿ.